ಹಲೋ, ಎಕ್ಸ್ಕ್ಯೂಸ್ ಮೀ. ಏನ್ ಮಾಡ್ತಾ ಇದ್ಯಾ ನೀನು? ಕಾಣಿಸ್ತಾ ಇಲ್ವಾ? ನಡ್ಕೊಂಡು ಹೋಗ್ತಾ ಇದೀನಿ. ಡೋಂಟ್ ಬಿ ಸ್ಮಾರ್ಟ್. ಎಲ್ಲಿ ಎಡ್ಕೊಂಡು ಹೋಗ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ಗೊತ್ತು ನನ್ಗೆ. ಇಲ್ಲೇ ನಡ್ಕೊಂಡು ಹೋಗ್ತಿದೀನಿ. ಬೃಂದಾ, ಡೋಂಟ್ ಶೋ ಯೋರ್ ಆಟಿಟ್ಯೂಡ್. ಇಲ್ಲಿ ನಾನು ಮತ್ತೆ ಪ್ರದ್ಯುಮ್ನ ಸಂಜೆ ನೆಡ್ಕೊಂಡ್ ಬರ್ತೀವಿ. ಅವಾಗ ಎಲ್ರು ನಮ್ನೆ ನೋಡ್ತಾ ಇರ್ತಾರೆ. ವಾ, ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ನೋಡಕ್ಕೆ, ವಂಡರ್ಫುಲ್ ಜೋಡಿ ಅಂತೆಲ್ಲ ಮಾತಾಡ್ತಾರೆ. ಡೋಂಟ್ ಸ್ಪಾಯ್ಲ್, ಓಕೆ? ಅಂಡ್ ಒನ್ ಮೋರ್ ಥಿಂಗ್, ನೀ ಹತ್ರ ಬೇರೆ ಬಟ್ಟೆ ಇದೆ ಅಲ್ವಾ? ಈ ಕರಿ ಬಟ್ಟೆಲ್ಲ ಹಾಕೊಂಡ್ ಬರ್ಬೇಡ ಪಾರ್ಟಿಗೆ. ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ ಬಾ. ದಿಸ್ ಇಸ್ ಮೈ ಎಂಗೇಜ್ಮೆಂಟ್ ಪಾರ್ಟಿ, ಓಕೆ? ಆ ಹೂ ತುಳಿಬೇಡ, ಮೊದ್ಲ ಕಡೆ ಹೋಗು. ಗುಡ್ ಗರ್ಲ್. ಕಾಲ್ ಹಿಡ್ಬಾರ್ದ ನಾನು ಹೂ ಮೇಲೆ? ನೀನ್ ನಡ್ಕೊಂಡ್ ಬರ್ಬೇಕಾ ಇದ್ರ ಮೇಲೆ? ಮಾಡ್ತೀನಿರು. ಅರೆ, ಯಾರು ಇಷ್ಟು ಸುಂದರವಾದ ಪುಷ್ಪಾಲಂಕಾರವನ್ನು ಹಾಳು ಮಾಡಿರುವುದು? ಈಗ ನೋಡಲು ಸುಂದರವಾಗಿದೆ. ಪ್ರದ್ಯುಮ್ನ, ನೋಡು, ಈ ಕುಂಟಿನ್ ಯಾರ್ ಮದ್ವೆ ಆಗ್ತಾರೆ ಹೇಳು? ಹಾಗನ್ಬೇಡ ಅಕ್ಕ. ನಿನಗೇನಕ್ಕ ಕಡಿಮೆ ಆಗಿದೆ? ಚೆನ್ನಾಗಿದೆ ಕಣು. ಅಕ್ಕ ಕುಂಟಿ, ತಮ್ಮ ಕುರುಡ. ನನ್ ಫ್ರೆಂಡ್ ಒಬ್ಳು ಮಾಧವಿ ಅಂತ ಇದ್ದಾಳೆ. ನೋಡಕ್ ತುಂಬಾ ಸುಂದರವಾಗಿದ್ದಾಳೆ, ತುಂಬಾ ಓದ್ಕೊಂಡಿದ್ದಾಳೆ. ಅವಳನ್ನ ನೋಡೋಕೆ ಅಂತ ಗಣ್ಣೂರ್ ಬಂದಿದ್ರಂತೆ. ಹುಡುಗಿ ಬೇಡ, ಹ್ಯಾಂಡಿಕ್ಯಾಪ್ ಅಂತ ಹೊರಟು ಹೋದ್ರಂತೆ. ಕಾರಣ ಏನು ಗೊತ್ತಾ? ಅವಳ ಎಡಗಾಲ್ನಲ್ಲಿ 6 ಬೆರಳಿದೆ ಅಂತ. ಅವಳನ್ನ ಹ್ಯಾಂಡಿಕ್ಯಾಪು ಬೇಡ ಅಂತ ಹೋದ್ರಂತೆ. ಇನ್ನು ನಾನು, ನನ್ 2 ಕಾಲ್ಗಳು ಇಲ್ಲ. ಯಾರು ಮದ್ವೆ ಆಗ್ತಾರೆ ನನ್ನ? ಮದ್ವೆ ಆದ್ರೂ ಇಡೀ ಜೀವನ ನನ್ ಸೇವೆ ಮಾಡ್ಬೇಕು. ಬೇಡ ಪ್ರದ್ಯುಮ್ನ. ಈ ಆಕ್ಸಿಡೆಂಟ್ ನಿನ್ ಜೀವನನೇ ತಿಂದಾಕ್ಬಿಡ್ತಲ್ವಕ್ಕ. 3 ವರ್ಷದಿಂದ ಖುಷಿಯಾಗಿ ಮನೆ ತುಂಬಾ ಓಡಾಡ್ಕೊಂಡಿದ್ದೆ. ಈಗ ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ ಅಕ್ಕ? ಬಿಡ್ತು ಪ್ರದ್ಯುಮ್ನ. ಎಷ್ಟು ಸಲ ಹೇಳಿದ್ದೀನಿ ನಿನಗೆ?
ಎಷ್ಟು ಸಲ ಹೇಳಿದ್ರು ಸತ್ಯ ಬದಲಾಗಲ್ಲ ಅಲ್ವಾ ಅಕ್ಕ? ಅಕ್ಕ ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಕ್ಕ. ನಿನ್ ಕಣ್ಣಲ್ಲಿ ನೋವು ನೋಡಿದ್ರೆ ನನಗೆ ತುಂಬಾ ಕೊರಿಯುತ್ತೆ ಕಣೆ. ನೀನು ಎಲ್ಲೋ ತರ ಮದ್ವೆ ಆಗ್ಬೇಕು, ನಿನ್ ಮದ್ವೆಲಿ ನಾನು ಓಡಾಡ್ಬೇಕು ಅಕ್ಕ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ ಪ್ರೀತಿ ಮಾಡೋ ನಿನಗೆ ಸಿಗ್ಬೇಕು. ಇಷ್ಟಾದ್ರೆ ನನಗೆ ನೆಮ್ಮದಿ. ತುಂಬಾ ಕನ್ಸುಗಳು ಕಟ್ಕೋಬೇಡ ಪ್ರದ್ಯುಮ್ನ, ಅದ್ಯಾವ್ದು ನನ್ಸಾಗಲ್ಲ. ಹಾಗನ್ಬೇಡ ಅಕ್ಕ. ಸರಿ ಆಯ್ತು, ಮದ್ವೆ ಅಂತೆಲ್ಲ ಯೋಚನೆ ಮಾಡೋದು ಬೇಡ. ಸುಮ್ಮನೆ ಒಂದ್ಸಲ ಮೀಟ್ ಮಾಡು. ರವಿ ತುಂಬಾ ಒಳ್ಳೆ ಹುಡುಗ, ಈಸ್ ವೆರಿ ಸೆನ್ಸಿಬಲ್. ಮಾತಾಡು, ಇಷ್ಟ ಆದ್ರೆ ಓಕೆ. ನಾನೇನ್ ಬಲವಂತ ಮಾಡಕ್ ಹೋಗಲ್ಲ. ನನ್ಗೋಸ್ಕರ ಮೀಟ್ ಮಾಡು ಪ್ಲೀಸ್. ಸರಿ ಆಯ್ತು, ನಿನ್ಗೋಸ್ಕರ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಎಂಗೇಜ್ಮೆಂಟ್ ಹೇಗ್ ನಿಲ್ಸೋದು? ಸರ್ಚ್ ಮಾಡೋಣ. ಹೌ ಟು ಸ್ಟಾಪ್ ಆನ್ ಎಂಗೇಜ್ಮೆಂಟ್. ಏನ್ ಬಂತು? ಏನು ಯೂಸ್ ಆಗೋ ತರ ಬಂದಿಲ್ಲ. ನಿನ್ ಜೋಕ್ಸ್ ತರ ಅಲ್ವಾ? ಏನೋ ಹಳ್ಳಿ ಸೌಂಡ್ ಮಾಡೋ ತರ ಇದೆ ಅಲ್ಲ. ನನ್ಗೂ ಹಾಗೆ ಅನ್ಸ್ತು. ಹಲ್ಲಿ ಅಲ್ಲ ನಾನು. ನೀನಾ? ನಾನೇನೋ ಹಲ್ಲಿ ಅನ್ಕೊಂಡೆ. ನಾನಲ್ಲ ಹಲ್ಲಿ, ನೀನ್ ಹಲ್ಲಿ. ಹಲ್ಲಿ ತಂಗಿ ಹಲ್ಲಿನೇ ಅಲ್ವೇನೆ? ಆಯ್ತು, ಸಿಟ್ ಮಾಡ್ಕೋಬೇಡ. ಏನ್ ವಿಷಯ ಹೇಳು. ಹೇಳಲ್ಲ. ಬೇಡ ಬಿಡು. ಇಲ್ಲ ಇಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ ಶೋಕಿ ಶೋಣ ಸಂಜೆ ಎಂಗೇಜ್ಮೆಂಟ್ ಅನೌನ್ಸ್ಮೆಂಟ್ ಮಾಡಕ್ಕೆ ಫ್ಲವರ್ ಪಾತ್ ರೆಡಿ ಮಾಡಿದಾಳೆ, ನೋಡ್ದೆ. ಹಾಗೆ ಆ ಫ್ಲವರ್ ಪಾತ್ನೆಲ್ಲ ಚಿಂದಿ ಮಾಡ್ಬೇಕಂತಾನು ಅನ್ಕೊಂಡೆ. ನೀನ್ ಅನ್ಕೊಂಡೆ, ಆದ್ರೆ ನಾನು ಆ ಕೆಲ್ಸನೇ ಮಾಡ್ಬಿಟ್ ಬಂದೆ. ನೀನ್ ಹೋಗಿ ಆ ಫ್ಲವರ್ ಪಾತ್ ಎಲ್ಲ ಹಾಳು ಮಾಡ್ಬಿಟ್ಯಾ? ಬೊಗಳೆ, ಬರೀ ಬೊಗಳೆ. ಆ ಕರಿಬೇಡ ನನ್ನ, ಬಾ ಬೇಕಾದ್ರೆ ತೋರಿಸ್ತೀನಿ. ಎಷ್ಟ್ ಚೆನ್ನಾಗಿ ಹಾಳು ಮಾಡಿದೀಯ. ಪಾಪ ತುಂಬಾ ಕಷ್ಟಪಟ್ಟಿದ್ದಾಳೆ. ಮತ್ತೆ ನಮ್ ಬೊಗ್ಳೆ ಬೃಂದ ಅವರು ಯಾವತ್ತಾದ್ರೂ ಸುಳ್ಳು ಹೇಳಿದಾರ? ಹೇಳು. ನಾನ್ ಸುಳ್ಳು ಹೇಳ್ತಾ ಇಲ್ಲ, ಇದೇ ಕೈಯಲ್ಲಿ ಎಲ್ಲ ಹಾಳ್ ಮಾಡ್ ಬಂದಿದ್ದೀನಿ. ಮತ್ ಹೇಗೆ ಸರಿ ಹೋಯ್ತು ಬೊಗ್ಳೆ ಬೃಂದ? ಇವಾಗೇನು ನಾನು ಇದನ್ನ ಹಾಳ್ ಮಾಡ್ಬೇಕು ತಾನೆ? ಅಪ್ಪ ಅಮ್ಮ ಬರ್ತಿದಾರೆ, ನೋಡಿದ್ರೆ ಬಯಸ್ಕೋಬೇಕು. ಬಾ. ನಾನ್ ನಿಜವಾಗ್ಲೂ ಹಾಳ್ ಮಾಡಿದ್ದೆ ಕಣೆ. ಸರಿ ನಡಿ ಇವಾಗ. ಹೇಗ್ ಕಾಣಿಸ್ತಾ ಇದೀನಿ ಮಮ್ಮ? ಗಾರ್ಜಿಯಸ್ ಆಗಿ ಕಾಣಿಸ್ತಾ ಇದೀನಿ ಅಲ್ವಾ? ದೇವತೆ ತರ ಕಾಣಿಸ್ತಿದ್ಯಾ. ನಿನಗ್ ನನ್ ದೃಷ್ಟಿನೇ ಬೀಳುತ್ತೋ ಏನೋ. ಮಮ್ಮ, ಮಕ್ಳಿಗೆ ಅಮ್ಮನ ದೃಷ್ಟಿ ಯಾವತ್ತೂ ಬೀಳಲ್ಲ. ನಾನು ಎಷ್ಟು ಪುಣ್ಯ ಮಾಡಿದ್ನು ಅನ್ನು ನಿನ್ನನ್ ಮಗಳಾಗ್ ಪಡೆಯಕ್ಕೆ. ಆ ದೇವ್ರು ನನ್ ಜೀವನ ಇಡೀ ಕಷ್ಟ ಕೊಟ್ಟ, ಆದ್ರೆ ನಿನ್ನನ್ ಕೊಟ್ಟು ಉಪಕಾರ ಮಾಡ್ದ ನೋಡು. ಮಮ್ಮ, ಯೋಚನೆ ಮಾಡ್ಬೇಡ. ಇನ್ಮೇಲೆ ನಿನ್ಗೆ ಯಾವ ಕಷ್ಟನೂ ಇರಲ್ಲ. ನಿನ್ ಮಗಳು ನಿನ್ನ ಅರಸು ಮನೆ ಸಿಂಹಾಸನದ ಮೇಲೆ ಕೂರಿಸ್ತಾಳೆ. ಯು ವಿಲ್ ರೂಲ್ ದಿಸ್ ಹೌಸ್. ಆ ಮುತ್ಕಿ ಇದ್ದಾಳಲ್ಲ ಮಾಯಿ, ಅವಳು ನಿನ್ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬೇಕು. ಹಾಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಯುಕ್ತಿನೇ ಅಲ್ಲ. ಅಷ್ಟ್ ಸಾಕು ಮಗಳೇ, ನೆಮ್ಮದಿ ಸಿಗತ್ ನನಗೆ. ಪ್ರದ್ಯುಮ್ನ, ರಾಜ್ಕುಮಾರ ತರ ಕಾಣಿಸ್ತಿದ್ಯಾ. ನಮ್ಮಮ್ಮ ಮಹಾರಾಣಿ ಅಂದ್ಮೇಲೆ ನಾನ್ ರಾಜ್ಕುಮಾರ್ ಆಗದೆ ಇರ್ತೀನಾ?
ನನ್ನ ಸ್ವೀಟ್ ಅಮ್ಮ ಅಂಡ್ ಕ್ಯೂಟ್ ಆಲ್ಸೋ, ಕರೆಕ್ಟ್ ಅಲ್ವಾ? ಏನು ನಿನ್ ಹುಡುಗಾಟ? ಅಯ್ಯೋ ಒಪ್ಕೋ ನೀನ್ ಕ್ಯೂಟ್ ಅಂತ. ಒಪ್ಕೋತೀಯೋ ಇಲ್ವೋ? ಆಯ್ತು, ನಾನು ಕ್ಯೂಟೆ. ವೆರಿ ಗುಡ್. ಅಮ್ಮನ್ ಗೋಳಿಕೊಂಡಿಲ್ಲ ಅಂದ್ರೆ ನಿಂಗೆ ಸಮಾಧಾನನೇ ಇಲ್ಲ ಅಲ್ವಾ? ಎಲ್ಲ ಒಳ್ಳೇದಾಗ್ಲಿ ಪ್ರದ್ಯುಮ್ನ, 100 ಕಾಲ ಚೆನ್ನಾಗಿರೋ. ಎಲ್ಲ ಒಳ್ಳೇದೇ ಆಗೋದು ಮಾ, ಯೋಚನೆ ಮಾಡಬೇಡ. ಈ ಮನೆ ಮತ್ತೆ ಒಂದಾಗತ್ತೆ. ಮಾಯಿ ಮತ್ತೆ ಈಶ್ವರಿ ಅತ್ತೆ ಜಗಳ ಮರೆತು ಖುಷಿಯಾಗಿ ಮನೇಲಿರ್ತಾರೆ. ನೋಡ್ತಾ ಇರು. ಬಂದಿರೋನ್ನ ಮಾತಾಡ್ಸೋಣಮ್ಮ, ಇಲ್ಲಾಂದ್ರೆ ನಮ್ಗೆ ಈ ಪಾರ್ಟಿ ಇಷ್ಟ ಇಲ್ಲ ಅನ್ಕೋತಾರೆ. ಅನ್ಕೊಳ್ಳಿ ಅಂತಾನೆ ನಾನು ಇಲ್ಲಿ ನಿಂತಿರೋದಿಂದ್ರ. ನಾನ್ ಬದುಕಿರೋ ತನಕ ಈಶ್ವರಿನ ಹತ್ರ ಬಿಟ್ಕೊಳ್ಳೋ ಮಾತೇ ಇಲ್ಲ. ಅದು ಬಂದಿರೋ ಎಲ್ರಿಗೂ ಗೊತ್ತಾಗ್ಲಿ. ಮಾತು ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ನಮ್ಮ ಅತ್ತಿಗೆ ತುಂಬಾ ಕಷ್ಟಪಡ್ತಾರೆ. ನಾ ಹೇಳ್ದೆ ನಮ್ಮ ಮನೆಯವಳಲ್ವಾ, ಈ ಪಾರ್ಟಿ ಎಲ್ಲ ಯಾಕೆ ಅಂತ. ಆದ್ರೂ ನನ್ನ ಮಾತೇ ಕೇಳಲಿಲ್ಲ. ನಮ್ ಕರ್ತವ್ಯ ಅಲ್ವಾ, ನಾವ್ ಮಾಡ್ಲೇಬೇಕು. ಇದವ್ರ ದೊಡ್ಡ ಗುಣ. ಬನ್ನಿ ಅದಕ್ಕೆ ಮಕ್ಳನ್ನ ಕರ್ಕೊಂಬರೋಣ. ನೀವೆಲ್ಲ ಕೂತ್ಕೊಳ್ಳಿ, ಎಂಜಾಯ್ ದ ಪಾರ್ಟಿ. ಅಲ್ವೇ, ಯಾವ ಭಾಷೆಯಲ್ಲಿ ಹೇಳ್ಬೇಕು ಹೇಳಿ ನನ್ಗೆ? ಯಾಕಮ್ಮ ನನ್ ಮೇಲೆ ಸಿಡುಕ್ತಿಯಾ? ತದಕ್ ಬಿಡ್ತೀನಿ ನೋಡು. ಅಲ್ವೇ, ನೀನಿನ್ ಕಾಗೇನ ಯಾವಾಗಾದ್ರು ಕಪ್ಪಟ್ಟನ ಹಾಕೊಂಡ್ ಬರ್ತೀಯಲ್ಲ. ನಂಗ್ ಬೇರೆ ಯಾವ ಬಟ್ಟೆ ಹಾಕಕ್ಕೂ ಇಷ್ಟ ಇಲ್ಲ. ಸುಮ್ನೆ ನಂಗ್ ಫೋರ್ಸ್ ಮಾಡ್ಬೇಡ ಅಮ್ಮ. ಎಲ್ಲ ನನ್ ಕರ್ಮ. ನಿನದ ನೀನಾದ್ರೂ ಬುದ್ಧಿ ಹೇಳಿ ಇವಳಿಗೆ. ಆಮೇಲೆ ಅಮ್ಮ ಕೇಳಿದ್ರೆ ಬುದ್ಧಿ ಹೇಳಿದೀನಿ ಅಂತ ಹೇಳ್ತೀನಿ ಬಿಡು. ಥ್ಯಾಂಕ್ ಯು ಅಣ್ಣ. ಗೈಸ್, ನನ್ಗೊಂದು ಸೂಪರ್ ಐಡಿಯಾ ಹೊಳ್ದಿದೆ. ಹೊಳೆಯೋದೆಲ್ಲ ಚಿನ್ನಾನೂ ಅಲ್ಲ, ಐಡಿಯಾನೂ ಅಲ್ಲ. ಹೇಗೆ ಜೋಕು? ಹೇಗೆ? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಸರಿ ಅದ್ ಬಿಡು, ಏನ್ ಐಡಿಯಾ ಅಂತ ಹೇಳು ಅನ್ಯ. ಯುಕ್ತಿ ಇಲ್ಲಿ ಗ್ರ್ಯಾಂಡ್ ಎಂಟ್ರಿ ತಗೋಬೇಕಂತ ಪ್ಲಾನ್ ಮಾಡಿದಾಳಲ್ವಾ, ಅದನ್ನ ಹೇಗ್ ಕೆಡ್ಸೋದಂತ ನನ್ನ ಹತ್ರ ಒಂದು ಐಡಿಯಾ ಇದೆ. ಬನ್ನಿ ಹೇಳ್ತೀನಿ, ಬನ್ನಿ ಬನ್ನಿ. ಎಲ್ರಿಗೂ ನಮಸ್ಕಾರ. ನೀವೆಲ್ರೂ ಯೋಚನೆ ಮಾಡ್ತಾ ಇರ್ಬೋದು, ಏನಪ್ಪ ಅರ್ಸು ಮನೆಯವರು ಇದ್ದಕ್ಕಿದ್ದಾಗೆ ಪಾರ್ಟಿ ಕೊಡ್ತಾ ಇದ್ದಾರೆ ಅಂತ. ನೋ, ಅರ್ಸು ಮನೆಯವರು ಯಾವುದೇ ಕಾರಣ ಇಲ್ಲದೆ ಪಾರ್ಟಿ ಕೊಡೋರಲ್ಲ. ಈ ಪಾರ್ಟಿಗೆ ಒಂದು ಸ್ಪೆಷಲ್ ಕಾರಣ ಇದೆ. ಹಾಗೇನೆ ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ. ಅದನ್ನ ಮಾಡೋಕ್ಕೂ ಮುಂಚೆ ಒಬ್ರು ಹೊಸ ಗೆಸ್ಟ್ ನ ವೆಲ್ಕಮ್ ಮಾಡಬೇಕು. ಆ ಸ್ಪೆಷಲ್ ವ್ಯಕ್ತಿನ ಪ್ರದ್ಯುಮ್ನ ಅರಸ್ ಅವರು ಈ ಸ್ಟೇಜ್ ಮೇಲೆ ಕರ್ಕೊಂಡ್ ಬರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ವೆಲ್ಕಮ್. ಬನ್ನಿ, ಹೋಗಿ ಮುಂದೆ ಹೋಗಿ. ಹೋಗಿ ಹೋಗಿ ಹೋಗಿ. ಹೋಗಿ, ಏನೂ ಆಗಲ್ಲ, ಹೋಗಿ. ಅಲ್ಲಿ ಸ್ಟೇಜ್ ಮೇಲೆ ಮಿಸ್ಟರ್ ಪ್ರದ್ಯುಮ್ನ ಅರಸ್ ಅಂಡ್ ಫ್ಯೂಚರ್ ಮಿಸ್ಸಸ್ ಯುಕ್ತಿ ಅರಸ್ ಬರ್ತಾರೆ ಅಂತ ಅನೌನ್ಸ್ ಮಾಡ್ತಾರೆ. ಅವಾಗ ನೀನನ್ ಕೈ ಇಟ್ಕೊಂಡು ಈ ಫ್ಲವರ್ ಪಾತ್ ಮೇಲೆ ನಡ್ಸ್ಕೊಂಡ್ ಕರ್ಕೊಂಡ್ ಹೋಗ್ತೀಯಾ.
ಮಳೆಯ ಸಂಗಾತಿ ಹೂವೆ ಒಡನಾಡಿ ಆ ಸೂರ್ಯನೇ ಅವಳ ದಿಕ್ಸೂಚಿಯೋ ಮಳೆಯ ಸಂಗಾತಿ ಹೂವೆ ಒಡನಾಡಿ ಆ ಸೂರ್ಯನೇ ಅವಳ ದಿಕ್ಸೂಚಿಯೋ ಈ ದಾರಿ ತುಂಬ ಗತದ ಮೌನ ಹೊಸ ಲೋಕ ಕೇಳಿದ ವಿಸ್ಮಯ ಇವಳೆ ನೋಡಕ್ ಎಷ್ಟ್ ಚೆನ್ನಾಗಿದ್ದಾಳಲ್ವಾ? ಅರಸು ಮನೆಯವಳ? ಇಲ್ಲ ಅನ್ಸುತ್ತಪ್ಪ, ಯಾವತ್ತೂ ನೋಡೇ ಇಲ್ಲ. ಆದ್ರೆ ನೋಡೋಕೆ ಅಪ್ಸರೆಯಾಗಿ ಕಾಣ್ತಿದ್ದಾಳೆ. ಏಕೆ ಎಲ್ಲರೂ ನನ್ನನ್ನೇ ನೋಡುತ್ತಿದ್ದಾರೆ? ಮೊದಲು ನಾನು ಗಂಧರ್ವ ಲೋಕದ ವಸ್ತ್ರಗಳಲ್ಲಿದ್ದೆ, ಹಾಗಾಗಿ ನೋಡುತ್ತಿದ್ದಾರೆ ಎಂದುಕೊಂಡಿದ್ದೆ. ಆದರೆ ನಿಮ್ಮ ಸಹಾಯದಿಂದ ನಾನು ಮಾನವರ ಉಡುಪನ್ನೇ ಧರಿಸಿದ್ದೇನೆ. ನನ್ನ ವಸ್ತ್ರದಲ್ಲಿ ದೋಷವಿದೆಯೇ? ದೋಷನೂ ಇಲ್ಲ, ದೋಸೆನೂ ಇಲ್ಲ, ತುಂಬಾ ಚೆನ್ನಾಗಿದೆ. ಮತ್ತೇನು ಕಾರಣ? ಬನ್ನಿ ಹೇಳ್ತೀನಿ. ಯುಕ್ತಿ, ಯಾಕಲ್ಲೇ ನಿಂತೆ? ಬಾ, ನೀನೇ ತಾನೇ ನಿನ್ಗೋಸ್ಕರ ಅಂತ ರೆಡಿ ಮಾಡಿಸಿದ್ದು. ಬಾ. ಬನ್ನಿ ಆಮ್ರಪಾಲಿ. ತರ್ಲೆ ಎಲ್ಲಿ ಹೋದ್ರು ತರ್ಲೆ ಬುದ್ಧಿ ಬಿಡಲ್ಲ. ಬನ್ನಿ ನೋಡಿ, ನೋಡಕ್ಕೆ ಮಿಸ್ ಯೂನಿವರ್ಸ್ ತರ ಸುಂದರವಾಗಿದ್ದೀರಾ. ಗೆಸ್ಟ್ ಎಲ್ಲ ನೋಡದೆ ಇರ್ತಾರಾ? ನೋಡಿ. ಆ ಯುಕ್ತಿಗೆ ಹೊಟ್ಟೆ ಕಿಚ್ಚು, ಬೇಕಂತ ಆಮ್ರಪಾಲಿಗೆ ಕೆಟ್ಟಾಗೆ ಬಟ್ಟೆ ಹಾಕ್ಸಿದ್ಲು. ಅದಕ್ಕೆ ಅವಳಿಗೆ ಬುದ್ಧಿ ಬರ್ಲಿ ಅಂತ ಹೀಗ್ ಮಾಡ್ದೆ. ಸರಿಯಾಗೇ ಮಾಡ್ದೆ. ಹೆಸರಿಗೆ ತಕ್ಕ ಬರೀ ಶೋಕಿನೇ ಅವಳ್ದು. ಶೋಕಿ ಶೋನಾ. ವಾವ್, ಜೀವನದಲ್ಲಿ ಮೊದಲನೇ ಸಲ ಚೆನ್ನಾಗಿರೋದೇನೋ ಹೇಳಿದ್ಯಾ ಕಣು. ಶೋಕಿ ಶೋನಾ, ನೈಸ್. ಯುಕ್ತಿಗೆಲ್ಲ ಹೊಟ್ಟೆ ಕಿಚ್ಚು, ನಿನ್ಗೆ ನಂತರ ಜೋಕ್ಸ್ ಮಾಡಕ್ ಬರಲ್ವಲ್ಲ ನಿನ್ಗೆ ಅಂತ. ವಾ ತಂದೆ. ಹೆಲೋ ರವಿ. ಬಾ, ಎಲ್ಲರೂ ಪರಿಚಯ ಮಾಡಿಸ್ತೀನಿ. ನಿನ್ ಮುಂಚೆ ಅಕ್ಕನ ಮೀಟ್ ಮಾಡಿದ್ಯಾ? ಇಲ್ಲ ಅಲ್ವಾ? ಇಲ್ಲ. ಅಮ್ಮ, ದಿಸ್ ಇಸ್ ರವಿ. ರವಿ, ಅಮ್ಮ, ಅಪ್ಪ, ಹಾಗೆ ನಮ್ಮ ಅಕ್ಕ ಛಾಯಾ. ಹಾಯ್. ಹಲೋ. ಯಾರಿವ್ರು? ರವಿ ಮತ್ತೆ ಪ್ರದ್ಯುಮ್ನ ಇಬ್ರು ಒಂದೇ ಸ್ಕೂಲ್ನಲ್ಲಿ ಓದಿದ್ದು. ಒಂದೇ ಸ್ಕೂಲು, ಬಟ್ ಈಸ್ ಮೈ ಸೀನಿಯರ್ ಅಪ್ಪ. ಏನಪ್ಪ ರವಿ, ಫ್ರೆಂಡ್ ಮನೆಗೆ ಬರಕ್ಕೆ ಇಷ್ಟೊಂದು ವರ್ಷ ಬೇಕಾಯ್ತಾ? ಸಾರಿ ಅಮ್ಮ, ಕೆಲಸ ಅದು ಇದು ಅಂತ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ. ಮನ್ಸ್ಗೆ ಹತ್ರ ಆದವರು ಮನೆಗೂ ಹತ್ರ ಆಗ್ಬೇಕಪ್ಪ. ಅವಾಗವಾಗ ಮನೆಗೆ ಬರ್ತಾ ಇರು. ಅದಕ್ಕೇನಮ್ಮ, ಎಲ್ಲ ಸರಿ ಹೋದ್ರೆ ಯಾವಾಗ್ಲೂ ನೋಡ್ತಾನೆ ಇರ್ತೀಯ ರವಿನ. ಏನ್ ಹಾಗಾದ್ರೆ? ಅದು ಅಪ್ಪ, ರವಿ ಆಸ್ಟ್ರೇಲಿಯಾಗೆ ಶಿಫ್ಟ್ ಆಗಿದ್ದಾನೆ. ಸಿಡ್ನಿ ಅಲ್ವೇನೋ? ಹಾ. ತುಂಬಾ ಒಳ್ಳೆ ಜಾಗ ಅಂತಿದ್ದ. ಬೀಚು, ಪಾರ್ಕು, ವಿಷಯಕ್ ಬಾ. ಅಕ್ಕನ್ಗೂ ರವಿಗೂ ಒಳ್ಳೆ ಪೇರ್ ಅನ್ಸ್ತುಪ್ಪ. ಅಕ್ಕನ್ಗೂ ಮದ್ವೆ ಮಾಡ್ಬೇಕಲ್ವಾ? ಅಂಡ್ ರವಿ ಇಸ್ ಅ ವೆಲ್ ನೋನ್ ಡಾಕ್ಟರ್. ಅವ್ರಿಬ್ಬರಿಗೂ ಇಷ್ಟ ಇದೆ ಅಂದ್ರೆ ನಂಗೇನು ಅಭ್ಯಂತರ ಇಲ್ಲ. ಒಳ್ಳೆ ಹುಡುಗ, ಒಳ್ಳೆ ಕೆಲ್ಸ. ಆಸ್ಟ್ರೇಲಿಯಾ ಸ್ವಲ್ಪ ದೂರನೇ, ಆದ್ರೆ ಛಾಯಾ ಖುಷಿಯಾಗಿರ್ತಾಳೆ ಅಂದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಅದನ್ನ ಅಕ್ಕ ಹೇಳ್ಬೇಕು ಅಮ್ಮ. ಹೇಳ್ಬೇಕಾಗಿರೋನು ನಾನು.
ಅವ್ರ ಅಪ್ಪ ಅನ್ನಿಸ್ಕೊಂಡಿರೋನು ಇನ್ನೂ ಜೀವಂತವಾಗಿದ್ದೀನಿ. ಅಲ್ಲಪ್ಪ, ಅದು ಈ ಸಂಬಂಧ ನನಗೆ ಇಷ್ಟ ಇಲ್ಲ.